ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಂಕ್ರಾಂತಿಗೆ ವಸ್ತುನ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಸಂಕ್ರಾಂತಿಗೆ ವಸ್ತುನ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಸಂಕ್ರಾಂತಿಗೆ ವಸ್ತುನ ಮೂವಿಯ ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂದರೆ ಮೇನಾಗಿ ತೆಲುಗಿನಲ್ಲಿ ಬಿಡುಗಡೆ ಹೊಂದಿದೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ಹಿಂದಿಯಲ್ಲಿ ಕೂಡ ಬಿಡುಗಡೆ ಹೊಂದಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTT ಆಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ರಿಲೀಸ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು 2025 ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 50 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 300 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಸಂಕ್ರಾಂತಿಗೆ ವಸ್ತುನ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಾಕಾದಾಯಿಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಲವ್ ಸ್ಟೋರಿ ಆಗಿರ್ಬೋದು ಮತ್ತು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಂಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮುಂದಾಗೆ ಈ ಸಂಕ್ರಾಂತಿಗೆ ವಸ್ತುನ ಮೂವಿಯ ಒನ್ ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಒಂದು ಹಳೆಯ ಲವ್ ಸ್ಟೋರಿ ಇರುತ್ತೆ ಗೈಸ್. ಆ ಲವ್ ಸ್ಟೋರಿಯನ್ನು ಇವನು ಮದುವೆ ಆದಮೇಲೆ ಕೂಡ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅವ ಅಂದರೆ ಹಲೋ ಲವರ್ ಬಂದಾಗ ಯಾವ ರೀತಿ ಇಂಪೇರ್ ಮಾಡ್ತಾನೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಅಂದರೆ ಸಂಕ್ರಾಂತಿಗೆ ವಸ್ತುನ ಮೂವಿಯಲ್ಲಿ ಹೀರೋ ಏನು ಮಾಡ್ತಾನೆ, ಒಂದು ಅವರ ಮನೆಯಲ್ಲಿ ನೋಡಿರೋ ಒಂದು ಹುಡುಗಿಯನ್ನು ಮದುವೆ ಆಗ್ತಾನೆ. ಆ ಮದುವೆಯಾಗಿ ಏನು ಮಾಡ್ತಾನೆ, ಅವನಿಗೆ ಮಕ್ಕಳಾಗಿ ಏನು ಮಾಡ್ತಾನೆ, ಫ್ಯಾಮಿಲಿ ಜೊತೆ ಚೆನ್ನಾಗಿರ್ತಾನೆ. ಆ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಇವನು ಕಾಲೇಜಲ್ಲಿ ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನೆ. ಅಂದರೆ ಹಳೆ ಹುಡುಗಿ ಇರ್ತಾರಲ್ಲ ಅವಳು ಕೂಡ ಬರ್ತಾಳೆ. ಅವಳು ಕೂಡ ಬಂದಾಗ ಏನು ಮಾಡ್ತಾರೆ, ಈ ಮೀನಾಕ್ಷಿ ಚೌಧರಿ ಅವರು ಏನು ಮಾಡ್ತಾರೆ, ಹಳೆ ಲವ್ ಸ್ಟೋರಿ ಆಗಿರ್ತಾರೆ. ಅವ್ರೇನು ಮಾಡ್ತಾರೆ, ಬರ್ತಾರೆ. ಬಂದಾಗ ಏನಾಗುತ್ತೆ, ಅವರ ಫ್ಯಾಮಿಲಿಯಲ್ಲಿ ಒಂದು ಫ್ರೆಂಡ್ ರೀತಿ ಅಂದ್ಕೊಂಡಿರ್ತಾರೆ ಅವ್ರ ವೈಫು. ಬತ್ತಾ ಏನಾಗುತ್ತೆ, ಅವಳ ಒಂದು ಫೋಟೋಗಳನ್ನೆಲ್ಲ ನೋಡೋಕೆ ಚೆಕ್ ಮಾಡ್ತಾಳೆ ಅವಳ ವೈಫ್ ಕೂಡ. ಅವಾಗ ಏನು ಮಾಡ್ತಾಳೆ, ಇವಳು ಹಳೆ ಗರ್ಲ್ ಫ್ರೆಂಡ್ ಅಂತ ಕೂಡ ಇವಳು ತಿಳ್ಕೊಂಡಾಗ ಏನಾಗುತ್ತೆ, ಮತ್ತು ಅವಳ ವೈಫ್ಗೂ ಇವಳಿಗೂ ಇಬ್ಬರು ಮಧ್ಯೆ ಒಂದು ಕಮ್ಯುನಿಕೇಷನ್ ಆಗುತ್ತೆ, ಮತ್ತು ಜಗಳ ಆಗುತ್ತೆ, ಮತ್ತು ಇಬ್ಬರ ಮಧ್ಯೆ ಒಂದು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಸಂಕ್ರಾಂತಿಗೆ ವಸ್ತುನ ಮೂವಿಯಲ್ಲಿ ಸಾಂಗ್ಸ್ಗಳು ಮಾತ್ರ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ, ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅವರಿಬ್ಬರ ಮಧ್ಯೆ ಏನು ಮಾಡ್ತಾರೆ, ಕ್ಲಾಶ್ ಆಗ್ತಾ ಇರುತ್ತೆ. ಕ್ಲಾಶ್ ಆದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಫ್ಯಾಮಿಲಿ ಮ್ಯಾಟ್ರ್ ಕೂಡ ಎಂಟ್ರಿನ ಕೂಡ ಕೊಡ್ತಾರೆ. ಅಂದರೆ ಬೇರೆಯವರು ಕೂಡ ಬಂದು ಇವ್ರ ಫ್ಯಾಮಿಲಿ ಮ್ಯಾಟ್ರಲ್ಲಿ ನೀವು ಹಾಕಿದ್ದೀರಿ ಆ ರೀತಿ ಎಲ್ಲ ಕೂಡ ಒಂದು ಕ್ವಶನ್ ಮಾಡಿದಾಗ ಏನು ಮಾಡ್ತಾರೆ ಅಂತಾರೆ, ಈ ಮೂವಿಯಲ್ಲಿ ಈ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಈ ಸಂಕ್ರಾಂತಿಗೆ ವಸ್ತುನ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.